ಹಾಯ್ ಹಲೋ ನಮಸ್ತೆ. ನಮ್ಮ ಹೊಸ ವರ್ಷ ನಾವು ಯಾವ ರೀತಿ ಸ್ಟಾರ್ಟ್ ಮಾಡ್ತೀವಿ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನನ್ನ ಫ್ಯಾಮಿಲಿ ಜೊತೆ ಹೊರಟಿದ್ದು ಇಲ್ಲೇ ನೀಲಗುಂದ ಸಮೀಪವಿರುವ ಚಾಲುಕ್ಯರ ದೇವಸ್ಥಾನ ಇದು. ಈ ಚಾಲುಕ್ಯ ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ ಅಂತ ನಿಮಗೂ ತೋರಿಸ್ತೀನಿ, ನೀವು ನೋಡಿ. ನಾವು ಇಲ್ಲಿಗೆ ಹೋಗ್ಬೇಕಂತ ಯಾಕೆ ಅನ್ಕೊಂಡ್ವಿ ಅಂದರೆ ಇನ್ನು ಸ್ವಲ್ಪ ದಿವಸದಲ್ಲಿ ನಮ್ಮ ಪಾಪು ಬರ್ತಿರೋದ್ರಿಂದ ಶಿವನ ಆಶೀರ್ವಾದ ಸಿಗುತ್ತೆ ಅಂತ ನಾವು ಇಲ್ಲಿಗೆ ಬಂದ್ವಿ. ಇದು ಭೀಮೇಶ್ವರ ಟೆಂಪಲ್. ಭೀಮಾ ಇಲ್ಲಿ ಧ್ಯಾನ ಮಾಡಿದ್ರಿಂದ ಈ ಭೀಮೇಶ್ವರ ಅಂತ ಹೆಸರು ಬಂತು ಅಂತೆಲ್ಲ ಹೇಳ್ತಾರೆ. ನಿಮಗೂ ಮಾಹಿತಿ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ನೀವೇ ನಿಮ್ಮ ಕೈಯಾರೆ ಶಿವಲಿಂಗನ ಮುಟ್ಟಿ ಪೂಜೆ ಮಾಡ್ಬೋದು. ಅದ್ರಂಗೆ ಅಲ್ಲಿ ಕೂಡ ಸೆಕ್ಯೂರಿಟಿ ಅವರು ಮಾಡ್ಬೋದು ಅಂತ ಹೇಳಿದ್ರು. ನಾನು ಇದನ್ನು ಕೇಳ್ಪಟ್ಟೆ, ಇಲ್ಲಿ ಪೂಜೆ ಮಾಡ್ಬೋದಂತ ಈ ದೇವಸ್ಥಾನಕ್ಕೆ ಹೋಗಿದ್ವಿ. ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ತಮ್ಮ ಮತ್ತು ನಮ್ಮ ಸಿಂಬಾ ಮತ್ತು ನನ್ನ ಯಜಮಾನ್ರು, ನನ್ನ ಪಾಪು ಜೊತೆ ನಾವಿಲ್ಲಿಗೆ ಹೋಗಿದ್ವಿ. ಈ ದೇವಸ್ಥಾನ ಈ ಸುಂದರ, ಈ ಕೊಳ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ನೀವು ಯಾವಾಗಾದರೂ ಟೈಮ್ ಸಿಕ್ಕಾಗೆ ಈ ದೇವಸ್ಥಾನವನ್ನು ಭೇಟಿ ನೀಡಿ ಖುಷಿಯಾಗಿರಿ. ಮತ್ತು ಇದು ಚಾಲುಕ್ಯರ ದೇವಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಹಾಳಾಗಿದ್ದವು ಮೂರ್ತಿಗಳು. ಆದ್ರೂ ಇಲ್ಲಿ ಮಠ ನಮ್ಮ ಚಾಲುಕ್ಯರು ಬಂದಿದ್ರಂತ ಖುಷಿ ನಮಗೂ. ಈ ದೇವಸ್ಥಾನ ನೀವು ನೋಡಿದ್ರೆ ಕಮೆಂಟ್ ಮಾಡಿ ಹೌದು ಅಂತ. ನೀವು ಈ ದೇವಸ್ಥಾನಕ್ಕೆ ನಿಮ್ಮ ಫ್ಯಾಮಿಲಿ ಜೊತೆ ಯಾವಾಗ ಬೇಕಾದರೂ ಬರ್ಬೋದು. ಇದು ನೀಲಗುಂದ ಸಮೀಪವಿರುವ